ನಮಸ್ತೆ ರೈತ ಬಾಂಧವರೇ. ಸೊ ನಮ್ಮನೆ ಹತ್ರ ಮಾವಿನ ಮರ ಇದೆ. ಸೊ ಮಾವಿನಕಾಯಿನ ಲಾಸ್ಟ್ ಟೈಮ್ ಎಲ್ಲ ಜೋಟಿಯಿಂದ ಕೀಳ್ತಾ ಇದ್ವಿ. ಸೊ ಜೋಟಿ ಅಂದರೆ ಈ ಥರ ಇದೆ ನೋಡ್ರಿ, ಈ ಥರ ಜೋಟಿ. ಇದು ಹುಣಸೆಕಾಯಿ ಕೀಳುವಂತಹ ಜೋಟಿ. ಇದರ ಕೀಳ್ತಾ ಇದ್ವಿ. ಕೆಳಗಡೆ ಎಲ್ಲ ಬಿದ್ದು ಗಾಯ ಆಗ್ತಾಯಿತ್ತು, ಅಂದರೆ ಸಿಪ್ಪೆ ಎಲ್ಲ ಹೊಡಿತಾ ಇತ್ತು. ಹಣ್ಣಿಗೆ ಹಾಕಿರಿ ಅಲ್ಲೆಲ್ಲ ಕೊಳಿತಿರೋದು, ಇಲ್ಲಾಂದರೆ ಒಂಥರ ಮೆಲ್ಟ್ ಆದಂಗೆ ಆಗ್ತಿರೋದು ಮಾವಿನ ಗಿಡದಲ್ಲಿ ಮಾವಿನಕಾಯಿ. ಸೊ ಹಂಗಾಗಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿ ಯಾವ ರೀತಿ ಲೋ ಕಾಸ್ಟಲ್ಲಿ ಜೀರೋ ಕಾಸ್ಟಲ್ಲಿ ಮಾವಿನಕಾಯಿ ಕೀಳುವಂತಹ ಒಂದು ಸಾಧನ ಮಾಡ್ಕೋಬೋದು ಅಂತ ನಾವು ನೋಡಿದಾಗ ಈ ಥರ ಒಂದು ವಾಟ್ರ್ ಕ್ಯಾನಲ್ಲಿ ಮಾಡ್ಕೊಂಡಿದ್ವಿ ನೋಡ್ರಿ. ಇದು ಫಸ್ಟ್ ಪ್ಲೈನಿಗೆ ಈ ಥರ ಪ್ಲೈನಾಗಿರುತ್ತೆ ವಾಟ್ರ್ ಕ್ಯಾನು. ಸೊ ಇದನ್ನು ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ವಿ, ಕಾಣ್ತಾ ಇದೆಯಾ ಕಟ್ ಮಾಡಿರೋದು. ಸೊ ಈ ಥರ ಕಟ್ ಮಾಡಿಕೊಂಡು ಮಾವಿನಕಾಯಿ ಕೀಳಬೇಕು. ಸೊ ಇದನ್ನೇ ನಾವು ಆನ್ಲೈನಲ್ಲಿ ತರಿಸಿದ್ರೆ ಅದು ಸ್ವಲ್ಪ ಜಾಲರ ಇದ್ದಂಗೆ ಇರುತ್ತೆ. ಅದಕ್ಕೆ ಕನಿಷ್ಠ ಅಂದರೆ 200-300 ರೂಪಾಯಿ ಖರ್ಚು ಬರುತ್ತೆ. ನೋಡಿ ಈಗ ನಾನು ಇಲ್ಲೊಂದಿದೆ ಹಣ್ಣು, ಇದು ನೋಡಿ ಥರ ಇಲ್ಲೇನಿದೆಯಲ್ಲ ಇದನ್ನು ಒಳಗಡೆ ಹೋಗಬೇಕು ನೋಡಿರಿ, ಹೋಯ್ತೀಗ. ಸೊ ಒಳಗಡೆ ಹೋಗಿ ಸ್ವಲ್ಪ ಮುಂದೆಗಡೆ ಚೂಪಾಗಿ ಕಟ್ ಮಾಡಿದ್ದೀನಿ, ಸಿಕ್ಕೊಂಡು ಲಾಕ್ ಆಗಿ ಸೊ ಹಂಗೆ ಕಟ್ಟಾಗಿ ಹಂಗೆ ಒಳಗಡೆ ಬರುತ್ತೆ ಈ ಥರ. ಆಮೇಲೆ ಇದನ್ನು ಕೆಳಗಡೆಗೆ ಆರಾಮಾಗಿ ನಾವು ಹಿಂಗೆ ಇಳಿಸ್ಬೋದು ಈ ಥರ ನೋಡಿ ಹೆಂಗಿದೆ. ಸೊ ಕೊನೆ ಬಂದು ಇಲ್ಲಿ ಸಿಕ್ಕಾಣುತ್ತೆ. ಸೊ ಅಲ್ಲಿ ಸಿಕ್ಕೊಂಡು ಹಂಗೆ ಕಟ್ಟಾಗಿಬಿಟ್ಟು ವಾಟ್ರ್ ಕ್ಯಾನ್ ಒಳಗಡೆ ಬರುತ್ತೆ. ಇದು ಮಾವಿನ ಹಣ್ಣು ಕೀಳುವಂತಹ ವಿಧಾನ. ಸೊ ಭಾಳ ತುಂಬ ತೋಟ ಇರೋಲ್ಲ, ದೊಡ್ಡ ದೊಡ್ಡ ಜೋಟಿಲಿ ಹಾಕ್ಬಿಟ್ಟು ಕೀಳ್ತಾ ಇರ್ತಾರೆ ನೋಡಿ. ಸೊ ಯಾರೆಲ್ಲ ರೈತರು ಸೊ ಗೊತ್ತಿಲ್ಲದೆ ಇರೋರು ಈ ರೀತಿಯಾಗಿ ಒಂದು ಸಾಧನ ಮನೆಯಲ್ಲೇ ಮಾಡ್ಕೊಂಡು ಜೀರೋ ಕಾಸ್ಟಲ್ಲಿ ಇದರಲ್ಲಿ ನಾವು ಮಾವಿನ ಹಣ್ಣು ಅಂತ ಕೀಳ್ಬೋದು. ಅಲ್ಲೊಂದು ಸ್ವಲ್ಪ ಲಾಕ್ ಆಗೋವರೆಗೂ ಸೊ ಜಾರ್ತಾ ಇರುತ್ತೆ ನೋಡಿರಿ, ಜಾರ್ತಾ ಇರುತ್ತೆ. ಅದನ್ನು ಹಂಗೆ ನಾವು ಸ್ವಲ್ಪ ಲಾಕ್ ಮಾಡ್ಕೋಬೇಕು, ಒಳಗಡೆ ಲಾಕ್ ಮಾಡ್ಕೊಂಡು ಹಂಗೆ ಕೀಳ್ಬೇಕು ನೋಡಿ. ಇದು ಬಂತು, ಬಾಯಿಲಿ ಹಿಡ್ಕ ನೋಡ್ರಿ. ಈ ಥರ ಕಾಯಿನ ಕೀಳ್ಬೋದು ಹಂಗೆ. ಕೆಳಗಿರೋ ಹಾಂ ಹೇಳಿ ಬಂತು, ಹೇಳಿ ಜಾಸ್ತಿ ಸ್ವಲ್ಪ ಬಂತು ನೋಡಿ, ಬಂತು ನೋಡ್ರಿ. ಹಿಂಗೆ ನಾವು ಮಾವಿನ ಹಣ್ಣನ್ನು ಕೀಳಬಹುದು. ಇಲ್ಲ ಹೋಗುತ್ತೆ ಹೇಳು, ಹೋಯ್ತು ಜೂಮ್ ಮಾಡ್ತೀನಿ. ನಿಧಾನ ಕೇಳು. ಇಲ್ಲ ಎಲ್ಲಿದೆ, ಕೆಳಗಿದಾವ. ನೋಡ್ರಿ ಇವಾಗ ನೋಡ್ರಿ, ಜೂಮ್ ಮಾಡ್ತೀನಿ, ನಿಧಾನ ಕೇಳಬೇಕು. ಹೇಳಿ ಆಯಸ್, ನಿಧಾನ. ಈ ರೀತಿಯಾಗಿ ನಾವು ಮನೆಯಲ್ಲೇ ಯಾರು ಬೇಕಾದ್ರೂ ಕೇಳ್ಬೋದು. ಹುಡುಗರು, ಚಿಕ್ಕವರು, ಹೆಣ್ಮಕ್ಳು, ಗಂಡು ಮಕ್ಕಳು ಯಾರು ಬೇಕಾದ್ರೂ ಕೇಳ್ಬೋದು. ಕೊಡಿ ಅದನ್ನ ನೋಡು. ಇದು ಕೆಳಗಡೆ ಬಿತ್ತು ಕಲ್ಲು ಸಿಕ್ಕಣೈತೆ ನೋಡ್ರಿ ಇದರಲ್ಲಿ. ಈ ಥರ ಕಲ್ಲು ಸಿಕ್ಕೊಂಡು ಈ ಥರ ಗಾಯ ಆದರೆ ಹಣ್ಣಾಗಲ್ಲ. ಕೆಳಗೆ ಬೀಳಿಸ್ಬಾರ್ದು ನೋಡಿ. ಎಷ್ಟು ಚೆನ್ನಾಗಿ ಕೀಳ್ಬೋದು ಅಂದರೆ ಆರಾಮ್ಸಾಗಿ ಕೀಳ್ಬೋದು. ಚೀಲ ಬೀಳಿಸ್ಬೇಡ ಅಣ್ಣ, ಚೀಲ ಹೋಗಿ. ಮಾಡಿ ಹಿಂಗೆ ಬಂದೆ ಈ ಥರ ನಾವು ಮನೆಗೆ ಕೇಳ್ಬೋದು. ಎಷ್ಟು ಮೈನವಿರಲ್ಲ, ಆರಾಮ್ಸೆ ಕೇಳ್ಬೋದು ನೋಡ್ರಿ. ಈ ಥರ ಯಾರು ಬೇಕಾದ್ರೆ ರೈತರು ಮಾಡ್ಕೋಬೋದು. ಜೋಟಿ ಉದ್ದ ಇದ್ದರೆ ಇನ್ನೂ ಬೇಗ ಆಗುತ್ತೆ. ಸೊ ಇದಕ್ಕೆ ನಾನು 1 ಲೀಟ್ರ್ ಕ್ಯಾನ್ ಹಾಕೊಂಡಿದ್ದೀನಿ. 2 ಲೀಟ್ರ್ ಕ್ಯಾನ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಹಣ್ಣಾಗಿಲ್ಲ ತಿನ್ಬೇಕು ನಿನಗೆ. ಅದೇ ತಿಂದ್ರಮ್ಮ, ಇದು ಆಗಲ್ಲಮ್ಮ. ಇಲ್ಲಿದೆ ನೋಡ್ರಿ, ಈಗ 3 ಇದ್ದಾವೆ ಇಲ್ಲಿ, ದಪ್ಪ ಇದ್ದಾವೆ. ಆ್ಯಕ್ಚುಲಿ ನಾವು 2 ಲೀಟ್ರ್ ಕ್ಯಾನ್ ಹಾಕೊಂಡ್ರೆ ಎಲ್ಲನೂ ಬರೋವು, ಚಿಕ್ಕವು ದೊಡ್ಡವು ಎಲ್ಲ. ಸೊ ಇದರಲ್ಲಿ ಏನು ಮಾಡ್ತೀಯ, ದೊಡ್ಡವು ಸಿಕ್ಕಂತಿಲ್ಲ, ಅಂದರೆ ಲಾಕ್ ಆಗ್ತಾಯಿಲ್ಲ, ಚಿಕ್ಕವು ಅಲ್ಲ ದೊಡ್ಡವು. ಸೊ ಅದಕ್ಕೆ ಏನು ಮಾಡ್ತೀರ ರೈತರು, ನೀವೆಲ್ಲರೂ 2 ಲೀಟ್ರ್ ಕ್ಯಾನ್ ಆಗ್ಬಿಟ್ರೆ
ಸೊ ಆರಾಮ್ಸೆ ಲಾಕ್ ಆಗುತ್ತೆ ಹಣ್ಣು. ಸ್ವಲ್ಪ ಕಷ್ಟ 1 ಲೀಟ್ರ್ ಕ್ಯಾನ್ ಆದರೆ, 2 ಲೀಟ್ರ್ ಕ್ಯಾನ್ ಆದರೆ ಚೆನ್ನಾಗಿ ಬರುತ್ತೆ. ನಾನು 1 ಲೀಟ್ರಲ್ಲಿ ಮಾಡಿದ್ದೀನಿ. ಸ್ವಲ್ಪ ದಪ್ಪ ಇರೋವೆಲ್ಲ ಒಳಗಡೆ ಲಾಕ್ ಆಗಲ್ಲ. ಅದನ್ನು ರೈತರು ಸ್ವಲ್ಪ ಫಾಲೋ ಮಾಡಿ. ನೋಡಿ ಇಲ್ಲೊಂದಿದೆ ಒಳಗಡೆ, ಇದು ಲಾಕ್ ಆಗುತ್ತೆ ಇಲ್ಲ ನೋಡೋಣ. ಇದೂ ಲಾಕ್ ಆಗ್ತಾ ಇಲ್ಲ. ದಪ್ಪ ಇದ್ದರೆ ಸಿಕ್ಕೋಣಲ್ಲ ಇದರಲ್ಲಿ. ಅದು ಸ್ವಲ್ಪ ರೈತರು ಇದು ಮಾಡ್ಕೋಬೇಕು. 2 ಲೀಟ್ರ್ ಕ್ಯಾನ್ ತೊಗೊಂಡು ಮಾಡ್ಕೊಂಡ್ರೆ ಆರಾಮ್ಸಾಗೆ ನಾವು ಮನೆಯಲ್ಲೇ 0 ಇನ್ವೆಸ್ಟ್ಮೆಂಟ್. ಸ್ವಲ್ಪ ದಪ್ಪ ಐತೆ, ಒಳಗಡೆ ಲಾಕ್ ಆಗಲ್ಲ, ಸ್ವಲ್ಪ ಕಷ್ಟಪಡಬೇಕು. ಕಡ್ಕ ಕೇಳಿ ಝೂಮ್ ಮಾಡ್ತೀನಿ ನೋಡ್ರಿ. ಹಾಂ ಹಂಗೆ ಮೇಲಕ್ಕೆ ಎತ್ತಿಗೆ ಎತ್ತು ಕ್ಲೀನಾಗಿ ಅದು ಎಲ್ಲ ಕಡೆ ಹಾಕ್ಬಿಟ್ಟು ಇವಾಗ ಎತ್ತು ಹಾಂ ಹೇಳಿ ಎಸ್ ಬಂತು. ಹಾಂ ಕೆಳಗಡೆ ಬೀಳಿಸ್ಬಾರ್ದಕ್ಕವು.